ಚಿಕ್ಕ ಹಳ್ಳಿಯಾದ ರಾಮಪುರದಲ್ಲಿ ರವಿ ಎಂಬ ಹುಡುಗ ವಾಸಿಸುತ್ತಿದ್ದ. ಅವನಿಗೆ ನಗರದಲ್ಲಿ ದೊಡ್ಡ ಕೆಲಸ ಮಾಡುವ ಕನಸು ಇತ್ತು. ಆದರೆ ಅವನ ತಂದೆ ರೈತನಾಗಿದ್ದು ಕೃಷಿಯೇ ಜೀವನ ಎಂದು ನಂಬುತ್ತಿದ್ದ. ಒಂದು ದಿನ ಭಾರೀ ಬರ ಬಂತು. ಹೊಲಗಳು ಒಣಗಿ ಬೆಳೆ ನಾಶವಾಯಿತು. ರವಿ ನಗರಕ್ಕೆ ಹೋಗಿ ಕೆಲಸ ಹುಡುಕಬೇಕೆಂದು ನಿರ್ಧರಿಸಿದ. ಆದರೆ ಹೊರಡುವ ಮುನ್ನ ತಂದೆ ಹೇಳಿದ, ಮಣ್ಣು ನಮ್ಮನ್ನು ಯಾವಾಗಲೂ ಬಿಟ್ಟುಕೊಡುವುದಿಲ್ಲ. ರವಿ ನಗರಕ್ಕೆ ಹೋದ. ಅಲ್ಲಿ ಕೆಲಸ ಸಿಕ್ಕರೂ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಹಳ್ಳಿಯ ನೆನಪು, ಮಣ್ಣಿನ ವಾಸನೆ ಅವನ ಮನಸ್ಸನ್ನು ಕಾಡುತ್ತಿತ್ತು. ಕೆಲವು ತಿಂಗಳ ನಂತರ ಅವನು ಹಳ್ಳಿಗೆ ಮರಳಿ ಬಂತು. ಹೊಸ ತಂತ್ರಜ್ಞಾನ ಬಳಸಿ ಕೃಷಿ ಮಾಡಲು ಆರಂಭಿಸಿದ. ಹನಿ ನೀರಾವರಿ ವಿಧಾನವನ್ನು ಅಳವಡಿಸಿಕೊಂಡು ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆ ಬೆಳೆದ. ಅವನ ಪರಿಶ್ರಮದಿಂದ ಹೊಲಗಳು ಮತ್ತೆ ಹಸಿರಾಗಿದವು. ಹಳ್ಳಿ ಜನರು ರವಿಯನ್ನು ಮೆಚ್ಚಿದರು. ರವಿಗೂ ಅರಿವಾಯಿತು, ನಿಜವಾದ ಸಂಪತ್ತು ಮಣ್ಣಿನಲ್ಲಿ ಇದೆ. ಪಾಠ: ನಮ್ಮ ಮೂಲವನ್ನು ಮರೆಯದೆ ಹೊಸ ಜ್ಞಾನವನ್ನು ಬಳಸಿದರೆ ಜೀವನದಲ್ಲಿ ಯಶಸ್ಸು ಖಚಿತ.